ಫಸ್ಟ್ ಹಾಫ್ ಸಕ್ಸಸ್ಫುಲ್ಲಾಗಿ ಆಯಿತು, ಸೆಕೆಂಡ್ ಹಾಫ್ ಕೂಡ ಸಕ್ಸಸ್ಫುಲ್ಲಾಗಿ ಆಯಿತು. ಈಗ ನೆಕ್ಸ್ಟ್ ಸ್ಟೇಜು. ಸೊ ಎಷ್ಟು ಖುಷಿ ಆಗ್ತಿದೆ ಏನು ಭುವನ್ ಮತ್ತು ಎಷ್ಟು ಖುಷಿಯಾಗಿದ್ದಾರೆ. ಇಡೀ ಫ್ಯಾಮಿಲಿ ವಿಡಿಯೋ ಕೂಡ ಬಿಟ್ಟಿದ್ರಿ, ತುಂಬ ಎಮೋಷನಲ್ ಆಗಿತ್ತು. ಅಂದರೆ ನಾವು ನೋಡಿದ ಹರ್ಷಿಕಾ ಈಗ ತಾಯಿ ಆಗ್ತಿದ್ದಾರೆ ಅಂತ. ಹೌದು, ಇಲ್ಲ ನನಗೆ ನಿಜವಾಗ್ಲೂ ಇಷ್ಟೊಂದು ಪ್ರೀತಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪ್ರತಿಯೊಬ್ಬರು ವಿಡಿಯೋ ನೋಡಿದವರು, ಫೋಟೋಶೂಟ್ ನೋಡಿದವರು ಎಲ್ಲರೂ ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ. ದೊಡ್ಡ ದೊಡ್ಡ ನಟರಿಂದ ಹಿಡಿದು ಈಗ ಲಾಂಚ್ ಆಗಿರುವಂಥ ಹೀರೋಯಿನ್ಸ್ವರೆಗೂ ಎಲ್ಲರೂ ಫೋನ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಇಷ್ಟು ಪ್ರೀತಿ ಗಳಿಸಿದ್ದೀನಲ್ಲ, ಇನ್ನೇನು ಬೇಕು ಅನ್ನೋ ರೀತಿ ಅನಿಸ್ತು. ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಒಂದು ನಿಜ, ತಾಯ್ತನ ಅನ್ನೋದು ಒಂದು ಬೇರೆಯೇ ಫೇಸ್. ಎಲ್ಲ ಹೆಣ್ಮಕ್ಳು ನಾವು ರಿಲೇಟ್ ಮಾಡ್ಕೋಬೋದು. ಆ ಒಂದು ಮಗುನ ಒಂದೊಂದು ಮೂವ್ಮೆಂಟ್ಸ್ ಆದಾಗ್ಲೇ ಅದು ಒಂದು ಬೇರೆ ಥರದ ಒಂದು ಫೀಲ್ ಆಗುತ್ತೆ. ಸೊ ಖುಷಿ ಆಗ್ತಿದೆ ನಿಜವಾಗ್ಲೂ. ಒಂದು ಬೇರೆಯೇ ಫೇಸಿಗೆ ಎಂಟ್ರ್ ಆಗ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಆಮೇಲೆ ಬೇಬಿ ಅರೈವಿಂಗ್ ಅಕ್ಟೋಬರಲ್ಲಿ ನಿಮ್ಮ ಮುಂದೆ. ಅಂದರೆ ನನಗೆ ಇನ್ನೂ ಗಂಡು ಮಗುನ ಹೆಣ್ಮಗುನ ಅಂತ ಗೊತ್ತಿಲ್ಲ. ಸೊ ಏನು ಜಾಸ್ತಿ ಪ್ಲ್ಯಾನ್ ಮಾಡ್ಕೊಳಕ್ಕಂತೂ ಆಗಿಲ್ಲ. ಬಟ್ ಖಂಡಿತ ಒಂದು ಖುಷಿ ಅಂತೂ ಇದೆ, ತಾಯ್ತನದ ಖುಷಿ ಅಂತೂ ಖಂಡಿತ ಇದೆ.